Hello guys, welcome back to my class. In today's class, we are going to learn how to improve spoken English, 7 useful tricks presented by Kaviraj Dige. ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ನಮ್ಮ ಸ್ಪೋಕನ್ ಇಂಗ್ಲಿಷ್ ಅನ್ನ ಯಾವ ತರ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು 7 ಟ್ರಿಕ್ಸ್ ಅನ್ನ ಹೇಳ್ಕೊಡ್ತೀನಿ. ಈ 7 ಟ್ರಿಕ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿವೆ. ಸೊ ವಿಡಿಯೋನ ಕೊನೆಯವರೆಗೆ ನೋಡಿ, ಅಂದಾಗ ಮಾತ್ರ ನಿಮ್ಗೆ ಅಷ್ಟು ಒಂದು ಟ್ರಿಕ್ಸ್ಗಳು ಗೊತ್ತಾಗುತ್ತೆ. ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ರೆ ನಿಮಗೆ ಕೆಲವೊಂದು ಟ್ರಿಕ್ಸ್ಗಳು ಮಿಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನೋಡೋಣ ಟ್ರಿಕ್ಸ್ ಏನೇನಿವೆ. ಫಸ್ಟ್ ಟ್ರಿಕ್ಸ್ ತರ ನೋಡ್ತೀವಿ. ಮೊದಲನೇ ಟ್ರಿಕ್ಸ್ ಏನಿದೆ ಅಂದ್ರೆ ಲಿಸನ್ ಟು ಮೋರ್ ಇಂಗ್ಲಿಷ್. ನಾವು day by day English is becoming very popular language in all over the world, so we have to improve our spoken English. It is very necessary for getting our new opportunity in a job, and most of the competitive exam also they are checking our comprehension skill and most of the language skills. So first trick is to listen to more English. ಅಂದ್ರೆ ನಮಗೆ ಈಗ ಇಂಗ್ಲಿಷ್ ಅನ್ನೇ ತುಂಬಾ ಒಂದು ಮಹತ್ವದ ಭಾಷೆ ಆಗಿದೆ. ದಿನದಲ್ಲಿ ಪ್ರತಿಯೊಂದು ಜಾಬ್ನಲ್ಲಿ ಇವತ್ತು ಇಂಗ್ಲಿಷ್ ಇದ್ರೆ ಮಾತ್ರ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಮೋಸ್ಟ್ ಆಫ್ ದ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅಲ್ಲಿ ನೋಡಬಹುದು ಅಥವಾ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನೋಡ್ತಾ ಇರ್ತೀವಿ. ಇಂಗ್ಲಿಷ್ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಕೂಡ ಬರ್ತಾ ಇವೆ. ಸೊ ನಾವು ಇಂಗ್ಲಿಷ್ ಅನ್ನ ನಾವು ಮಾತನಾಡೋದು ಕಲಿಯಲೇಬೇಕಾದಂತ ಒಂದು ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗಿದೆ. ನೋಡೋಣ ಟ್ರಿಕ್ಸ್ ಏನಿದೆ. ಲಿಸನ್ ಟು ಮೋರ್ ಇಂಗ್ಲಿಷ್ ಅಂದ್ರೆ ನಾವು ಜಾಸ್ತಿ ಇಂಗ್ಲಿಷ್ ಅನ್ನ ಕೇಳಿಸ್ಕೋಬೇಕು. ನಾವು ಎಷ್ಟು ಕೇಳಿಸ್ಕೋತೀವೋ ಅಷ್ಟು ನಮ್ಮ ಸ್ಪೋಕನ್ ಇಂಗ್ಲಿಷ್ ಇಂಪ್ರೂವ್ ಆಗುತ್ತೆ. ನೋಡೋಣ ಏನೇನು ಟ್ರಿಕ್ಸ್ ಇವೆ ಇದರಲ್ಲಿ. ಮೋಸ್ಟ್ ಆಫ್ ಅಸ್ ರೀಡ್ ಟೂ ಮಚ್ ಆ್ಯಂಡ್ ಲಿಸನ್ ಟು ಲಿಟಲ್. ಅಂದರೆ ನಾವು ಜಾಸ್ತಿ ಏನು ಮಾಡ್ತೀವಿ ಅಂದರೆ ಇಂಗ್ಲೀಷನ್ನು ಓದಕ್ಕೆ ಟ್ರೈ ಮಾಡ್ತೀವಿ, ಜಾಸ್ತಿ ಗ್ರಾಮರನ್ನು ಕಲಿತೀವಿ, ಆದರೆ ಕೇಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ. ನಮ್ಮ ಅಟ್ಮಾಸ್ಫಿಯರಲ್ಲಿ ನಾವು ಯಾವ ಭಾಷೆಯನ್ನು ಜಾಸ್ತಿ ಮಾತಾಡೋ ಜನ ನಮ್ಮ ಸುತ್ತಮುತ್ತ ಇರ್ತಾರೋ ಆ ಭಾಷೆನ ನಾವು ಈಸಿಯಾಗಿ ಕಲಿತೀವಿ. ಬಟ್ ಇವಾಗ ನಮ್ಮ ಒಂದು ವಾತಾವರಣದಲ್ಲಿ ನಮ್ಮ ಕನ್ನಡ ಭಾಷೆ ಮಾಡ್ತಕ್ಕಂಥ ಒಂದು ಏರಿಯಾದಲ್ಲಿ ಜಾಸ್ತಿ ಕನ್ನಡನೇ ಮಾತಾಡೋದ್ರಿಂದ ನಮ್ಮ ಇಂಗ್ಲೀಷ್ ಕಲ್ತಕ್ಕಂಥ ಒಂದು ಸರ್ಕಮ್ಟೆನ್ಸ್ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗೋದಿಲ್ಲ. ಸೊ ಆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಬೇಕಂದ್ರೆ ನಾವು ಇಂಗ್ಲೀಷನ್ನು ಜಾಸ್ತಿ ಕೇಳಬೇಕು. ಸೊ ಏನು ಕೇಳಬೇಕು ಇಂಗ್ಲೀಷಲ್ಲಿ, ನಾವು ಏನೇ ಹೇಳಿರ್ಬೋದು ಅವುಗಳನ್ನೆಲ್ಲ ನಾವು ಕೇಳಿಸ್ಕೋಬೇಕಾಗುತ್ತೆ. ಬೇಬೀಸ್ ಲರ್ನ್ ಸ್ಪೀಕಿಂಗ್ ಬೈ ಲಿಸ್ನಿಂಗ್ ದೆನ್ ಸ್ಪೀಕಿಂಗ್. ಅಂದರೆ ಚಿಕ್ಕ ಮಕ್ಕಳು ನಾವು ನೋಡ್ತಿರ್ತೀವಿ, ಅವ್ರು ಮಾತನಾಡೋ ಕಲೆ ಯಾವ ಥರ ಕಲಿತಾರೆ ಅಂದರೆ ಮೊದಲು ಕೇಳಿಸ್ಕೋತಾರೆ, ಕೇಳಿಸ್ಕೊಂಡು ಆ ಥರ ಮಾತನಾಡ್ತಕ್ಕಂಥ ಪ್ರಯತ್ನವನ್ನ ಮಾಡುತ್ತೆ ಮಗು. ಸೊ ಮಗು ಪ್ರಾರಂಭದಲ್ಲಿ ಒಂದು ಅಕ್ಷರಗಳ ಪದಗಳು, ಆಮೇಲೆ 2 ಅಕ್ಷರ ಪದಗಳನ್ನ ತೊದಲು ನುಡಿತಾ ಪ್ರಾಕ್ಟೀಸ್ ಮಾಡುತ್ತೆ. ಅಂದ್ರೆ ಮೊದಲು ಆ ಮಗು ಮನೆಯಲ್ಲಿ ದೊಡ್ಡವರು ಮಾತಾಡಿದಂಥ ಭಾಷೆಗಳನ್ನ ಕೇಳಿಸ್ಕೊಂಡು ಇಟ್ ವಿಲ್ ಟ್ರೈ ಟು ಇಮಿಟೇಟ್ ಲೈಕ್ ದೆಮ್. ಅವ್ ಥರ ಇಮಿಟೇಟ್ ಮಾಡೋಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ದಟ್ ಟ್ರಿಕ್ ವೆರಿ ಯೂಸ್ಫುಲ್ ಇನ್ ಲರ್ನಿಂಗ್ ಸ್ಪೋಕನ್ ಇಂಗ್ಲಿಷ್ ಆಲ್ಸೋ. ಸೊ ಮಗು ಆ ಒಂದು ಕಲಿತಕ್ಕಂಥ ಟ್ರಿಕ್ಸ್ ಏನಿದೆ ಆ ಟ್ರಿಕ್ಕನ್ನೇ ನಾವು ಕೂಡ ಫಾಲೋ ಮಾಡಬೇಕು. ಅಂದಾಗ ಮಾತ್ರ ನಮ್ಮ ಸ್ಪೋಕನ್ ಇಂಗ್ಲಿಷ್ ಇಂಪ್ರೂವ್ ಆಗುತ್ತೆ. ಅಂದರೆ ಕೇಳಿಸ್ಕೊತಕ್ಕಂಥ ಪ್ರಯತ್ನ ಮೊದಲು ಮಾಡಬೇಕು. ಎಷ್ಟು ನಾವು ಕೇಳಿಸ್ಕೊತೀವೋ ಅಷ್ಟು ನಮಗೆ ಸ್ಪೀಕಿಂಗ್ ಫ್ಲೂಯೆನ್ಸಿ ಆಗಿ ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ನೋಡೋಣ. ದಟ್ ಈಸ್ ಲಿಸನ್ ಇಂಗ್ಲಿಷ್ ನ್ಯೂಸ್, ಸಾಂಗ್ಸ್, ಸ್ಟೋರೀಸ್ ಆ್ಯಂಡ್ ಡೈಲಾಗ್ಸ್. ಸೊ ನಾವು ಇಂಗ್ಲೀಷ್ ಕೇಳಿಸ್ಕೋಬೇಕಂದ್ರೆ ಏನು ಕೇಳ್ಕೋಬೇಕು ಜಾಸ್ತಿ ಅಂದರೆ ನ್ಯೂಸನ್ನು ಕೇಳಬೇಕು. ನಾವು ಟಿ ವಿಲಿ ನ್ಯೂಸ್ ಕೇಳ್ಬೋದು, ಅಥವಾ ನಮ್ಮ ಹತ್ರ ಸ್ಮಾರ್ಟ್ಫೋನ್ ಇದ್ದರೆ ಲೈವ್ ನ್ಯೂಸ್ ಇವೆ, ಯೂಟ್ಯೂಬಲ್ಲಿ ಆಗಿರ್ಬೋದು, ಅಥವಾ ಸಾಕಷ್ಟು ಲೈವ್ ಇಂಗ್ಲೀಷ್ ನ್ಯೂಸ್ ಚಾನಲ್ಸ್ ಇವೆ. ಸೊ ಡೇ ಬೈ ಡೇ ಇಂಗ್ಲೀಷ್ ನ್ಯೂಸ್ ಕೇಳೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ವೊಕ್ಯಾಬ್ಯುಲರಿ ಪವರ್ ಇಂಪ್ರೂವ್ ಆಗುತ್ತೆ, ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಆಗುತ್ತೆ, ಜೊತೆಗೆ ಯಾವ ಒಂದು ಸೆಂಟೆನ್ಸ್ ಯಾವ ಥರ ಫ್ರೇಮ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ. ಆಮೇಲೆ ಸಾಂಗ್ಸ್ ಕೇಳಬೇಕು, ಸ್ಟೋರೀಸ್ ಅಂದರೆ ಕಥೆಗಳು ಕೇಳಬೇಕು, ಅಂದರೆ ಡೈಲಾಗ್ಸ್ ಇನ್ನು ಆಡಿದಂಥ ಸಂಭಾಷಣೆಗಳು ಕೇಳಬೇಕು. ಇದರಿಂದ ಏನಾಗ್ತದೆ ಅಂದರೆ ಇಟ್ ವಿಲ್ ಹೆಲ್ಪ್ಸ್ ಟು ಇಂಪ್ರೂವ್ ಅವರ್ ಸ್ಪೋಕನ್ ಇಂಗ್ಲೀಷ್. ಸೊ ನಾವು ಡೈಲಿ ಏನು ಬೇಕಂದರೆ ಮಿನಿಮಮ್ 5 ರಿಂದ 10 ನಿಮಿಷಗಳನ್ನು ನಾವು ಕೇಳೋ ಸಲುವಾಗಿ ಇಡಬೇಕು. ನ್ಯೂಸ್ ಕೇಳೋದಾಗಿರ್ಬೋದು, ಸಾಂಗ್ ಆಗಿರ್ಬೋದು, ಅಥವಾ ಇಂಗ್ಲೀಷ್ ಸೀರಿಯಲ್ಸ್ ಆಗಿರ್ಬೋದು, ಇಂಗ್ಲೀಷ್ ಕಾರ್ಟೂನ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ನೋಡ್ತಾ ಹೋದರೆ ಏನಾಗುತ್ತೆ ನಮ್ಮ ಸ್ಪೋಕನ್ ಇಂಗ್ಲಿಷ್ ಇಂಪ್ರೂವ್ ಆಗುತ್ತೆ. ದಿಸ್ ಇಸ್ ದ ಟ್ರಿಕ್ ನಂಬರ್ 1. So now moving to the next trick number 2. So what is the tricks 2? Practice speaking by yourself. ಅಂದರೆ ನೀವಾಗಲೇ ಇಂಗ್ಲೀಷನ್ನು ಮಾತಾಡೋ ಮೂಲಕ ನಿಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೋಬೇಕು. ಯಾಕಂದರೆ ನಮ್ಮ ಸುತ್ತಮುತ್ತಲಾಗಿರ್ಬೋದು ಅಥವಾ ನಮ್ಮ ಮನೆಯಲ್ಲಾಗಿರ್ಬೋದು ಇಂಗ್ಲೀಷ್ ಮಾತಾಡೋರು ಬಹಳ ವಿರಳವಾಗಿ ಸಿಗೋದೇ ಇಲ್ಲ. ಹೀಗಾಗಿ ಏನಾಗುತ್ತೆ, ನಮಗೆ ಪ್ರಾಕ್ಟೀಸ್ ಮಾಡೋಕೆ ಆಗೋದಿಲ್ಲ. ಹೀಗಾಗಿ ನಾವು ಸೆಲ್ಫ್ ಲರ್ನಿಂಗ್ ಮಾಡಬೇಕು, ನಮ್ಮನ್ನೇ ನಾವೇ ಮಾತಾಡಿಸ್ಕೋಬೇಕು. ಈ ಥರ ಮಾಡಿದಾಗ ಮಾತ್ರ ನಮ್ಮ ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಸೊ ದಿಸ್ ಇಸ್ ದ ಟ್ರಿಕ್ ನಂಬರ್ 2. ಪ್ರಾಕ್ಟೀಸ್ ಸ್ಪೀಕಿಂಗ್ ಬೈ ಯುವರ್ ಸೆಲ್ಫ್. ಏನಿಲ್ಲ ವಿಷಯಗಳನ್ನ ನೋಡ್ಕೋಬೇಕು. ಈಗ ರೀಡ್ ಎನಿ ಇಂಗ್ಲೀಷ್ ಟೆಕ್ಸ್ಟ್ಸ್ ಅಲೌಡ್. ಅಂದರೆ ಯಾವುದಾದ್ರೂ ಇಂಗ್ಲೀಷನ್ನು ನಾವು ಡೈಲಿ ಓದಬೇಕು.
ಇಂಗ್ಲೀಷ್ ಪಾಠಗಳಾಗಿರ್ಬೋದು, ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಇಂಗ್ಲೀಷ್ ನಾವೆಲ್ಸ್ ಆಗಿರ್ಬೋದು, ಸ್ಟೋರೀಸ್ ಆಗಿರ್ಬೋದು, ನಮಗೆ ಏನೇನು ಇಂಗ್ಲೀಷ್ ಮಟೀರಿಯಲ್ಸ್ ಅವೈಲೇಬಲ್ ಆಗುತ್ತೆ ಅವನ್ನೆಲ್ಲ ರೀಡ್ ಮಾಡಬೇಕು. ಅದು ಅಲೌಡ್ ರೀಡ್ ಅಂದರೆ ಜೋರವಾಗಿ ಓದಬೇಕು. ಜೋರಾಗಿ ಓದೋದ್ರಿಂದ ಏನಾಗುತ್ತೆ, ನಮ್ಗೆ ಈ ನಮ್ಮ ಆರ್ಗನ್ಸ್ ಆಫ್ ಸ್ಪೀಚ್ ಇರುತ್ತೆ ಅಲ್ಲ, ನಾವು ಮಾತಾಡ್ತಕ್ಕಂಥ ಅಂಗಗಳೆಲ್ಲ ಏನಾಗುತ್ತೆ ಅಂದ್ರೆ ಅದನ್ನು ಪ್ರಾಕ್ಟೀಸ್ ಆಗುತ್ತೆ. ಯಾಕಂದ್ರೆ ನಾವು ಕನ್ನಡ ಮಾತಾಡೋಕೆ ಕಲ್ತಿದ್ದೀವಿ, ಆ ಪ್ರಕಾರ ನಮ್ಮ ಸ್ಪೀಚ್ ಆಫ್ ಆರ್ಗನ್ಸ್ ಏನಾಗುತ್ತೆ ಇಂಪ್ರೂವ್ ಆಗಿರುತ್ತೆ. ಆದರೆ ಇಂಗ್ಲೀಷ್ ಮಾತಾಡೋಕೆ ಹೋದಾಗ ನಮ್ಮ ನಾಲಿಗೆ ಆಗಿರ್ಬೋದು, ತುಟಿಗಳಾಗಿರ್ಬೋದು, ನಮ್ಮ ಆರ್ಗನ್ಸ್ ಆಫ್ ಸ್ಪೀಚ್ ಆಗಿರ್ಬೋದು ಕರೆಕ್ಟಾಗಿ ಕೋಆಪ್ರೇಟ್ ಮಾಡೋದಿಲ್ಲ. ಸೊ ಆ ಕೋಆಪ್ರೇಟ್ ಮಾಡ್ಬೇಕಂದ್ರೆ ನಾವು ರೀಡಿಂಗ್ ಅನ್ನ ಮಾಡಬೇಕು, ಜಾಸ್ತಿ ಓದಬೇಕು. ಜೊತೆಗೆ ಲೌಡ್ ರೀಡಿಂಗ್ ಜಾಸ್ತಿ ಮಾಡಿದಾಗ ನಮ್ಗೆ ಏನಾಗುತ್ತೆ, ನಮ್ಮ ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಸ್ಪೀಕ್ ಇಂಗ್ಲೀಷ್ ಸ್ಪಾಂಟೇನಿಯಸ್ಲಿ ಬೈ ಯುವರ್ ಸೆಲ್ಫ್. ಅಂದರೆ ನಾವು ಇಂಗ್ಲೀಷನ್ನು ನಿರರ್ಗಳವಾಗಿ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ನಾವಾಗಿನೇ ಮಾಡಬೇಕು. ನಮ್ಮ ಇಂಗ್ಲೀಷು ಅದು ಯಾವ ಥರದೇ ಇರ್ಬೋದು ಪರವಾಗಿಲ್ಲ, ನಮ್ಮ ಇಂಗ್ಲೀಷ್ ಭಾಳ ವೀಕ್ ಆದರೂ ಪರವಾಗಿಲ್ಲ, ಮಿಸ್ಟೇಕ್ಸ್ ಆದರೂ ಪರವಾಗಿಲ್ಲ, ಅವನ್ನ ಹಾಗೆ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ವಿ ಹ್ಯಾವ್ ಟು ಕೀಪ್ ಕಂಟಿನ್ಯೂಸ್. ದೆನ್ ಓನ್ಲಿ ಇಟ್ ಹೆಲ್ಪ್ಸ್ ಟು ಇಂಪ್ರೂವ್ ಅವರ್ ಸ್ಪೋಕನ್ ಇಂಗ್ಲೀಷ್. ಸೊ ಸ್ಪಾಂಟೇನಿಯಸ್ ಬೈ ಯುವರ್ ಸೆಲ್ಫ್ ಇಸ್ ವೆರಿ ನೆಸೆಸರಿ ಟು ಲರ್ನ್ ಸ್ಪೋಕನ್ ಇಂಗ್ಲೀಷ್. ಆ್ಯಂಡ್ ದೆನ್ ಪ್ರಾಕ್ಟೀಸ್ ಇಂಗ್ಲೀಷ್ ಡೈಲಾಗ್ಸ್ ಬಿಫೋರ್ ದಿ ಮಿರರ್. ಸೊ ನಮ್ಮ ಜೊತೆ ಮಾತಾಡೋಕ್ಕೆ ಯಾರು ಇಂಗ್ಲೀಷ್ ಸಿಗೋದಿಲ್ಲ. ಜೊತೆಗೆ ನಾವು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಆ ಜೊತೆಯನ್ನು ನಾವು ಮಾತಾಡ್ತಿರ್ಬೇಕಾದ್ರೆ ಏನಾದರೂ ಮಿಸ್ಟೇಕ್ಸ್ ಆಗ್ತೀಯ ಅನ್ನೋ ಒಂದು ಫಿಯರ್ ಇರುತ್ತೆ, ಒಂದು ಭಯ ಇರುತ್ತೆ. ಸೊ ಫೋಬಿಯಾ ಅಂತೀವಲ್ಲ, ಇಂಗ್ಲೀಷ್ ಸ್ಪೀಕಿಂಗ್ ಫೋಬಿಯಾ. ಸೊ ಆ ಫೋಬಿಯಾದಿಂದ ನಾವು ಹೊರಗೆ ಬರಬೇಕಂದ್ರೆ ಏನು ಬೇಕಂದ್ರೆ, ಮನೆಯಲ್ಲಿದ್ದಾಗ ಕನ್ನಡಿಗಳ ಮುಂದೆ, ಮಿರರ್ಸ್ ಮುಂದೆ ನಾವೇ ಪ್ರಾಕ್ಟೀಸ್ ಮಾಡ್ತಿರ್ಬೇಕು. ನಾವೇ ಒಂದು ಪ್ರಶ್ನೆ ಕೇಳೋದ ಹಾಗೆ, ನಾವೇ ಉತ್ತರ ಹೇಳಿದ ಹಾಗೆ, ಈ ಥರ 2 ರೋಲ್ಸನ್ನು ನಾವೇ ನಿಭಾಯಿಸಬೇಕು. 2 ರೋಲ್ಸನ್ನು ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಜೊತೆಗೆ ಮಿರರ್ ಮುಂದೆ ನಿಂತ್ಕೊಂಡು ನಾವು ಡೈಲಾಗನ್ನು ಪ್ರಾಕ್ಟೀಸ್ ಮಾಡಿದರೆ ಯಾವ ಥರ ನಮ್ಮ ಆಂಗಿಕ ಭಾವ ಅಂದರೆ ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಇರಬೇಕು, ನಮ್ಮ ತುಟಿಗಳು ಯಾವ ಥರ ಮೂವ್ಮೆಂಟ್ ಮಾಡಬೇಕು, ಯಾವ ಥರ ಸ್ಪೀಕ್ ಮಾಡಬೇಕು ಅನ್ನೋದು ಒಂದು ಪ್ರಾಕ್ಟೀಸ್ ಆಗುತ್ತೆ. ಅಂದರೆ ನಮ್ಗೆ ಒಂದು ಕಂಪನಿ ಸಿಕ್ಕಂಗಾಗುತ್ತೆ, ಒಂದು ಕಂಪನಿ ಜೊತೆಗೆ ಅಂದರೆ ಒಬ್ಬರು ನಮಗೆ ಸಂಗತಿ ಸಿಕ್ಕಾಗುತ್ತೆ. ಸೊ ಆ ಕನ್ನಡಿ ಮುಂದೆ ನಿಂತು ನಾವು ಮಾತಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಮ್ಮ ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಆ ನಂತರ ನಾವು ಡೇ ಬೈ ಡೇ ಇತರರೊಂದಿಗೆ ಮಾತಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಲರ್ನ್ ಸ್ಪೋಕನ್ ಇಂಗ್ಲೀಷ್ ವೆರಿ ಈಸಿಲಿ. ಸೊ ದೀಸ್ 3 aspects are very important in tricks number 2. Next we are moving to the third tricks, that is practice thinking in English. ಸೊ ಇಂಗ್ಲೀಷ್ನಲ್ಲೇ ನಾವು ಯೋಚನೆ ಮಾಡಬೇಕು. ನಾವು ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋವರೆಗೆ ಸಾಕಷ್ಟು ಯೋಚನೆಗಳನ್ನ ಮಾಡ್ತಾ ಇರ್ತೀವಿ. ನಾವು ಎಷ್ಟು ಸೈಲೆಂಟಾಗಿ ಕೂತ್ಕೋಬೇಕಂದ್ರೂ ಕೂಡ ನಮ್ಮ ಮನಸ್ಸು ಕೂಡೋದಿಲ್ಲ. ಅವರ್ ಮೈಂಡ್ ಆಲ್ವೇಸ್ ವರ್ಕ್ಸ್ ಇನ್ ಥಿಂಕಿಂಗ್, ಆಲ್ವೇಸ್ ಡೀಪ್ ವರ್ಕ್ಸ್ ಇನ್ ಥಿಂಕಿಂಗ್. ಸೊ ವಿ ಹ್ಯಾವ್ ಟು ಥಿಂಕ್ ಇನ್ ಇಂಗ್ಲೀಷ್ ಓನ್ಲಿ. ನಾವೀಗ ಏನಾದರೂ ಒಂದು ಯೋಚನೆ ಮಾಡ್ತೀವಿ ಅಂದರೆ ಏನು ಮಾಡ್ತೀವಿ, ಅದನ್ನೇ ಕನ್ನಡದಲ್ಲಿ ಯೋಚನೆ ಮಾಡ್ತೀವಿ. ಆ ನಂತರ ನಾವು ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಕನ್ನಡದ ಯೋಚನೆಗಳನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಕ್ಕೆ ಹೋಗ್ತೀವಿ. ಸೊ ಇದರಿಂದ ಸಾಕಷ್ಟು ಟೈಮ್ ತಗೊಳ್ಕೊತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ ಕನ್ನಡ ಸೆಂಟೆನ್ಸ್ ಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಇಂಗ್ಲೀಷ್ ಸೆಂಟೆನ್ಸ್ ಸ್ಟ್ರಕ್ಚರ್ ಆಗಿರ್ಬೋದು ಡಿಫ್ರೆನ್ಸ್ ಆಗಿವೆ, ಸೆಂಟೆನ್ಸ್ ಸ್ಟ್ರಕ್ಚರ್ ವ್ಯತ್ಯಾಸಗಳಿವೆ. ಅವಾಗ ಏನಾಗುತ್ತೆ ಅಂದರೆ ಟ್ರಾನ್ಸ್ಲೇಟ್ ಮಾಡ್ತಿರ್ಬೇಕಾದ್ರೆ ಇಂಗ್ಲೀಷ್ ಟು ಕನ್ನಡ ಮಾಡ್ತಿರ್ಬೇಕಾದ್ರೆ ಕೆಲವೊಂದು ಬಾರಿ ಮಿಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅಥವಾ ನಾವು ಹೇಳ್ತಕ್ಕಂಥ ಅರ್ಥ ಕನ್ನಡ ಟು ಇಂಗ್ಲೀಷ್ ಮಾಡ್ತಿರ್ಬೇಕಾದ್ರೆ ಏನಾಗುತ್ತೆ, ಕೆಲವೊಂದು ಸಲ ಅರ್ಥ ಕೆಡೋ ಸಾಧ್ಯತೆ ಇರುತ್ತೆ. ಸೊ ನಾವು ಡೇ ಬೈ ಡೇ ಏನು ಮಾಡಬೇಕಂದ್ರೆ ಆದಷ್ಟು ನಮ್ಮ ಯೋಚನೆಗಳು, ನಮ್ಮ ವಿಚಾರಗಳು, ನಮ್ಮ ಥಾಟ್ಸ್ ಆಗಿರ್ಬೋದು, ನಮ್ಮ ಐಡಿಯಾಸ್ ಆಗಿರ್ಬೋದು, ಅವನ್ನೆಲ್ಲ ಇಂಗ್ಲೀಷ್ನಲ್ಲೇ ಯೋಚನೆ ಮಾಡ್ತಾ ಹೋಗಬೇಕು. ನಮ್ಮ ಮನಸ್ಸಲ್ಲಿ ನಾವೇ ಯೋಚನೆಗಳನ್ನು ಇಂಗ್ಲೀಷ್ನಲ್ಲೇ ಯೋಚನೆ ಮಾಡಬೇಕು. ಅವಾಗ ಏನಾಗುತ್ತೆ, ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ಥರ ಫ್ರೇಮ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಇನ್ನು ಮಿಸ್ಟೇಕ್ ಆಗುತ್ತೆ ಅಥವಾ ಯಾರಾದ್ರೂ ನಮ್ಗೆ ಅಪಹಾಸ್ಯ ಮಾಡ್ತಾರೆ ಅನ್ನೋ ಒಂದು ಭಯನೇ ಇರೋದಿಲ್ಲ. ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ, ಹೀಗಾಗಿ ನಮ್ಮ ಯೋಚನೆಗಳು ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ. ಹೀಗಾಗಿ ನಮ್ಮ ಯೋಚನೆ ಯಾವಾಗಲೂ ಇಂಗ್ಲೀಷ್ನಲ್ಲೇ ಇರಬೇಕು. ನೋಡೋಣ ಏನೇನಿದ್ರೆ ಅದರ ಪಾಯಿಂಟ್ಸ್. ಡೋಂಟ್ ಥಿಂಕ್ ಇನ್ ಯುವರ್ ನೇಟಿವ್ ಲ್ಯಾಂಗ್ವೇಜ್. ಅಂದರೆ ನಮ್ಮ ಬರ್ತಕ್ಕಂಥ ತಲೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಚಾರಗಳು, ಐಡಿಯಾಗಳನ್ನ ನಾವು ನಮ್ಮ ಮಾತೃಭಾಷೆಯಲ್ಲೇ ಯೋಚನೆ ಮಾಡಬಾರ್ದು. ಯಾಕಂದರೆ ನಾವು ಆಲ್ರೆಡಿ ಮಾತೃಭಾಷೆಯನ್ನು ಕಲ್ತಿದ್ದೀವಿ, ಅದರ ಮೇಲೆ ನಮಗೆ ಒಂದು ಮಾಸ್ಟ್ರಿ ಬಂದಿದೆ, ಅಂದರೆ ಒಂದು ಹಿಡಿತ ಬಂದಿದೆ. ನಮ್ಮ ಭಾಷೆ ಮೇಲೆ ನಮ್ಮ ಹಿಡಿತ ಬಂದಾಗ ಈಗ ಬೇರೆ ಭಾಷೆ ಕಲಿಬೇಕಂದ್ರೆ ಆ ಭಾಷೆನೇ ನಾವು ಜಾಸ್ತಿ ಯೋಚನೆ ಮಾಡಬೇಕು. ಆ ಭಾಷೆಯಲ್ಲೇ ನಾವು ಯೋಚನೆಗಳು ಕೂಡ ಅದರಲ್ಲೇ ಕಂಟಿನ್ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಇವತ್ತು ಬೆಳಗ್ಗೆ 7 ಗಂಟೆಗೆ ಆದ ನಂತರ ನಾನು ಏನೊಂದು ಯೋಚನೆ ಮಾಡ್ತೀನಿ, ಇವತ್ತು ಶಾಲೆಗೆ ಎಷ್ಟು ಗಂಟೆಗೆ ಹೋಗ್ಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಆ ಯೋಚನೆಯನ್ನೇ ನಾವು ಇಂಗ್ಲೀಷಲ್ಲಿ ಮಾಡಬೇಕು. ಆ್ಯಂಡ್ ಅಟ್ ವಾಟ್ ಟೈಮ್ ಯು ಹ್ಯಾವ್ ಟು ಗೋ ಟು ಸ್ಕೂಲ್, ಈ ಥರ ನಾವು ಯೋಚನೆಗಳನ್ನೇ ಇಂಗ್ಲೀಷಲ್ಲಿ ಮಾಡಿದಾಗ ಸೆಂಟೆನ್ಸ್ ಸ್ಟ್ರಕ್ಚರ್ ಇಂಪ್ರೂವ್ ಆಗುತ್ತೆ. ಇನ್ನು ಯಾವ ವರ್ಡಿಗೆ ನಾವು ಕನ್ನಡದಲ್ಲಿ ಯಾವ ಥರ, ಇಂಗ್ಲೀಷ್ನಲ್ಲಿ ಯಾವ ಥರ ಪ್ರೊನೌನ್ಸ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಇದೆಲ್ಲ ಪ್ರಾಕ್ಟೀಸ್ ಆಗುತ್ತೆ. ಸೊ ನೆಕ್ಸ್ಟ್, ಯು ಕ್ಯಾನ್ ಪ್ರಾಕ್ಟೀಸ್ ಇಟ್ ಎನಿ ಟೈಮ್ ಎನಿವೇರ್.
ಸೊ ನಮ್ಮ ಮನಸ್ಸಿನಲ್ಲಿನೇ ನಾವು ಇಂಗ್ಲೀಷ್ ಯೋಚನೆ ಮಾಡೋದು ಕೂಡ ಒಂದು ಇಂಗ್ಲೀಷ್ ಸ್ಪೋಕನ್ ಇಂಪ್ರೂವ್ ಮಾಡ್ತಕ್ಕಂಥ ಒಂದು ಟ್ರಿಕ್ಸ್. ಸೊ ಈ ಟ್ರಿಕ್ಸನ್ನು ನಾವು ಯಾವಾಗ ಬೇಕಾದಾಗ ಮಾಡ್ಬೋದು, ಎಲ್ಲಿ ಬೇಕಾದಲ್ಲೂ ಕೂಡ ಮಾಡ್ಬೋದು. ಯಾಕಂದರೆ ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಹೀಗಾಗಿ ನಾವು ಅಲ್ಲಿ ಹೊರಗಡೆ ಹೋದಾಗ ಯಾವ ಥರ ಮಾಡಬೇಕಪ್ಪ, ಅಥವಾ ನಾವು ಯಾವುದಾದ್ರು ಫಂಕ್ಷನ್ದಾಗ ಇದ್ದಾಗ ಯಾವ ಥರ ಮಾಡಬೇಕಪ್ಪ ಅಂತ ಒಂದು ಏನು ಯೋಚನೆನೇ ಬರೋದಿಲ್ಲ. ಯಾಕಂದರೆ ನಮ್ಮ ಮೆದುಳಿನಲ್ಲಿ, ನಮ್ಮ ಮನಸ್ಸಿನಲ್ಲಿ ಮಾಡ್ತಕ್ಕಂಥ ಒಂದು ಪ್ರಾಕ್ಟೀಸ್ ಆಗಿದೆ. ಹೀಗಾಗಿ ಇದು ಎನಿ ಟೈಮ್ ಕೂಡ ಮಾಡ್ಬೋದು. ಇದು ಒಂದು ಬೆಸ್ಟ್ ಬೆನಿಫಿಟ್ ಅಂತಲೇ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡ್ತೀವಿ, ಮೇಕ್ ಇಟ್ ಅ ಹ್ಯಾಬಿಟ್ ಆ್ಯಂಡ್ ಬಿಕಮ್ ಅ ಫ್ಲೂಯೆಂಟ್ ಸ್ಪೀಕರ್. ಸೊ ಈ ಇಂಗ್ಲೀಷ್ನಲ್ಲಿ ಯೋಚನೆ ಮಾಡ್ತಕ್ಕಂಥ ಯಾವಾಗ ಒಂದ್ಸಲ ಯೋಚನೆ ಮಾಡೋದು ಮತ್ತೆ ಬಿಟ್ಬಿಡೋದು ಈ ಥರ ಮಾಡ್ತಕ್ಕಂಥ ಆಗಬಾರ್ದು. ಅದು ಒಂದು ನಮ್ಮ ರೆಗ್ಯುಲರ್ ಹ್ಯಾಬಿಟ್ ಆಗಬೇಕು, ನಮ್ಮ ದಿನನಿತ್ಯದ ಒಂದು ಹವ್ಯಾಸ ಆಗಬೇಕು. ಅಂದಾಗ ಮಾತ್ರ ಏನಾಗುತ್ತೆ, ನಾವು ಫ್ಲೂಯೆಂಟ್ ಸ್ಪೀಕರ್ ಆಗ್ಬೋದು. ಅಂದರೆ ಇಂಗ್ಲೀಷನ್ನ ನಿರರ್ಗಳವಾಗಿ ಮಾತಾಡ್ತಕ್ಕಂಥ ಒಬ್ಬ ಇಂಗ್ಲೀಷ್ ನೇಟಿವ್ ಸ್ಪೀಕರ್ ಥರನೇ ನಾವು ಆಗ್ಬೋದು. ಸೊ ಥಿಂಕ್ ಇನ್ ಇಂಗ್ಲೀಷ್, ದಿಸ್ ಇಸ್ ದ ಟ್ರಿಕ್ ನಂಬರ್ 3. ಸೊ ನಾವು ಈಗ ನೆಕ್ಸ್ಟ್ ನೋಡೋಣ, ಟ್ರಿಕ್ ನಂಬರ್ 4. ಸೊ ಏನಿದೆ ಟ್ರಿಕ್ ನಂಬರ್ 4ಅಲ್ಲಿ, ಲರ್ನ್ ಫ್ರೇಜಸ್. ಸೊ ಇಂಗ್ಲೀಷ್ ಫ್ರೇಜ್ಗಳನ್ನು ಕಲಿಬೇಕು ಜಾಸ್ತಿ. ಸೊ ಫ್ರೇಜ್ ಅಂದರೆ ಏನು, ಅ ಗ್ರೂಪ್ ಆಫ್ ವರ್ಡ್ಸ್ ಅಂತ ಹೇಳ್ತೀವಿ. ಅಂದರೆ 2 ಅಥವಾ 3 ಪದಗಳು, ಅದಕ್ಕಿಂತ ಜಾಸ್ತಿ ಪದಗಳ ಒಂದು ಸಂಯೋಜನೆಯನ್ನೇ ನಾವು ಫ್ರೇಜ್ ಅಂತ ಕರಿತೀವಿ. ನಾವು ಒಂದೊಂದು ಪದಗಳನ್ನು ಕಲಿತಾ ಹೋಗ್ಬೋದು. ಒಂದೊಂದು ಪದಗಳನ್ನು ಕಲಿತಾ ಹೋದರೆ ಸೆಂಟೆನ್ಸ್ ಫ್ರೇಮ್ ಮಾಡ್ತಿರ್ಬೇಕಾದ್ರೆ, ಅಥವಾ ನಾವು ಸ್ಪೋಕನ್ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೋಬೇಕಾದ್ರೆ, ಅಥವಾ ಯಾರ ಜೊತೆ ನಾವು ಇಂಗ್ಲೀಷಲ್ಲೇ ಮಾತಾಡ್ತಿರ್ಬೇಕಾದ್ರೆ ಆ ಒಂದೊಂದು ಪದಗಳನ್ನು ಜಾಯಿಂಟ್ ಮಾಡಿ ಸೆಂಟೆನ್ಸ್ ಮಾಡೋಕ್ಕಂದ್ರೆ ಟೈಮ್ ತೆಗೆದುಕೊಳ್ಳುತ್ತೆ. ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಟು ಥಿಂಕ್ ಆ್ಯಂಡ್ ಟು ಸ್ಪೀಕ್ ವಿತ್ ದ ಅದರ್ಸ್. ಸೊ ನಾವು ಫ್ರೇಸ್ಗಳನ್ನೇ ಪ್ರಾಕ್ಟೀಸ್ ಮಾಡಬೇಕು. ನೋಡೋಣ ಏನಿದೆ, ಡೋಂಟ್ ಸ್ಟಡಿ ಇಂಡಿವಿಜುವಲ್ ಇಂಗ್ಲೀಷ್ ವರ್ಡ್ಸ್ ಇನ್ ಐಸೋಲೇಷನ್. ಸೊ ಒಂದೊಂದು ಪದಗಳನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗಬಾರ್ದು. ಒಂದೊಂದು ಪದಗಳ ಬದಲಿ ಪದಗಳ ಒಂದು ಗುಚ್ಛ ಅಂದರೆ ಫ್ರೇಸ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಹೀಗಾಗಿ ಏನಾಗುತ್ತೆ, ಕಡಿಮೆ ಸಮಯದಲ್ಲಿ ನಾವು ಜಾಸ್ತಿ ವೊಕ್ಯಾಬ್ಯುಲರಿಯನ್ನು ಇಂಪ್ರೂವ್ ಮಾಡ್ಕೋಬಹುದು. ಸೊ ಫ್ರೇಸ್ ಅಂದರೆ ಯಾವ ಥರ ಇರುತ್ತೆ ಅಂದರೆ, ಎಕ್ಸಾಂಪಲ್ ಹೇಳ್ತೀನಿ, ದ ಬ್ರೌನ್ ಹ್ಯಾಟ್, ದ ಇನ್ ದ ವಿಂಡ್, ರ್ಯಾನ್ ಕ್ವಿಕ್ಲಿ, ಹ್ಯಾಸ್ ಬಿನ್ ರೀಡಿಂಗ್, ಹ್ಯಾಸ್ ಬಿನ್ ರೈನಿಂಗ್. ಈ ಥರ 2-3 ಪದಗಳ ಒಂದು ಸಂಯೋಜಿತಕ್ಕಂಥ ಫ್ರೇಸ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಒಂದೊಂದು ಪದಗಳನ್ನ ಪ್ರಾಕ್ಟೀಸ್ ಮಾಡಬಾರ್ದು. ನೆಕ್ಸ್ಟ್, ಯು ಕ್ಯಾನ್ ಆನ್ಸರ್ಸ್ ಆ್ಯಂಡ್ ರೆಸ್ಪಾನ್ಸಸ್ ಫಾರ್ ಎನಿ ಸಿಚುವೇಶನ್. ಸೊ ಈ ಫ್ರೇಸ್ಗಳು ಕಲಿಯೋದ್ರಿಂದ ಏನಾಗ್ತದೆ ಅಂದರೆ, ಯಾರಾದರೂ ನಮಗೆ ಏನಾದರೂ ಕೇಳಿದಾಗ ನಾವು ಸ್ಪೀಡಾಗಿ ಅವರನ್ನು ರೆಸ್ಪಾನ್ಸ್ ಕೊಡ್ಬೋದು, ಅಥವಾ ಸ್ಪೀಡಾಗಿ ನಾವು ಉತ್ತರವನ್ನು ಹೇಳ್ಬೋದು. When we practice the phrasal verbs, when we got a lot of the meanings of the phrasal verbs, we can respond and we can answer any questions from the audience or from the opposite side of our people. ಈ ಥರ ನಾವು ವೇಗವಾಗಿ ಮಾತಾಡತಕ್ಕಂಥ ಒಂದು ಕೌಶಲ್ಯ ಬರುತ್ತೆ. ಇಲ್ಲಾಂದರೆ ನಮಗೆ ಯಾರಾದರೂ ಪ್ರಶ್ನೆ ಕೇಳಿದಾಗ ಸೆಂಟೆನ್ಸನ್ನು ಯಾವ ಥರ ರಚನೆ ಮಾಡಿ ನಾವು ಉತ್ತರವನ್ನು ಕೇಳ್ತಾ ಹೋದರೆ ಲೇಟ್ ಆಗುತ್ತೆ, ಜೊತೆಗೆ ನಮಗೆ ಭಯ ಆಗುತ್ತೆ ಯಾವ ಥರ ಮಾತಾಡಬೇಕು ಅನ್ನೋದು. ಬಟ್ ನಾವು ಫ್ರೇಸ್ಗಳನ್ನ ಕಲಿತಾಗ ಶಾರ್ಟಾಗಿ ನಾವು ಆನ್ಸರ್ಗಳನ್ನ ಹೇಳ್ಬೋದು. ಇದು ಟ್ರಿಕ್ಕಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ, ಹೆಲ್ಪ್ಸ್ ಟು ಸ್ಪೀಕ್ ಇಂಗ್ಲೀಷ್ ಮೋರ್ ನ್ಯಾಚುರಲಿ. ಸೊ ಫ್ರೇಸಲ್ ವರ್ಬ್ಗಳನ್ನು ಕಲಿಯೋದ್ರ ಮೂಲಕ ನಮ್ಗೆ ಏನಾಗುತ್ತೆ ಅಂದರೆ, ನಾವು ಇಂಗ್ಲೀಷನ್ನು ನ್ಯಾಚುರಲ್ ಆಗಿ ಕಲಿಬೋದು. ಇಲ್ಲಾಂದರೆ ಏನಾಗುತ್ತೆ, ಪ್ರತಿಯೊಂದು ಇಂಗ್ಲೀಷನ್ನು ಸ್ಪೋಕನಲ್ಲಿ ನಾವು ಗ್ರಾಮರ್ಗಳನ್ನ ಪ್ರತಿಯೊಂದು ಸೆಂಟೆನ್ಸ್ಗಳನ್ನ ನೋಡ್ತಾ ಹೋದರೆ ಸ್ಪೋಕನ್ ಇಂಗ್ಲೀಷ್ ಡಿಫಿಕಲ್ಟ್ ಅನಿಸುತ್ತೆ. ಸೊ ಗ್ರಾಮರ್ಗಳನ್ನ ತಲೆಯಿಂದ ಆಚೆಗೆ ಇಟ್ಟು ನಾವು ನ್ಯಾಚುರಲಾಗಿ ನಾವು ಕನ್ನಡವನ್ನು ಯಾವ ಥರ ಮಾತಾಡ್ತೀವೋ ಆ ಥರದ ಒಂದು ನ್ಯಾಚುರಲಿಟಿ ನಮ್ಮ ಸ್ಪೋಕನ್ ಇಂಗ್ಲೀಷಲ್ಲಿ ಬರಬೇಕಂದ್ರೆ ವಿ ಹ್ಯಾವ್ ಟು ಲರ್ನ್ ಫ್ರೇಸಸ್. ಸೊ ಬಿಲ್ಡಿಂಗ್ ಅ ಫ್ರೇಸಸ್ ಈಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ಅವರ್ ಡೇ ಟು ಡೇ ಲೈಫ್. ಸೊ ನೆಕ್ಸ್ಟ್ ನೋಡೋಣ ಈಗ ಟ್ರಿಕ್ಸ್ ನಂಬರ್ 5. ಏನಿದೆ ಟ್ರಿಕ್ಸ್ ನಂಬರ್ 5ಅಲ್ಲಿ, ಕಮ್ಯುನಿಕೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಗ್ರಾಮರ್. ಅಂದರೆ ನಾವು ಗ್ರಾಮರ್ಗಿಂತಲೂ ಕಮ್ಯುನಿಕೇಷನ್ ಬಹಳ ಮುಖ್ಯ, ಅಂದರೆ ಸಂಭಾಷಣೆ ಬಹಳ ಮುಖ್ಯ. ನಾವು ಯಾರ ಜೊತೆನಾದರೂ ಇಂಗ್ಲೀಷನ್ನು ಮಾತಾಡ್ತಿದ್ದೀವಿ ಅಂದರೆ ನಮ್ಮ ವಿಚಾರ, ನಮ್ಮ ಐಡಿಯಾ, ನಾವು ಅವ್ರಿಗೆ ಏನು ಹೇಳಬೇಕಂತ ಇದೀವೋ ಅದು ಅವರಿಗೆ ಅರ್ಥ ಆದರೆ ಸಾಕು. ದಟ್ ಈಸ್ ಕಮ್ಯುನಿಕೇಷನ್. ಯಾಕಂದರೆ ರಿಟನ್ ಇಂಗ್ಲೀಷ್ಗೂ ಮತ್ತು ಸ್ಪೋಕನ್ ಇಂಗ್ಲೀಷ್ಗೂ ಗ್ರಾಮರ್ಗೂ ತುಂಬಾ ವ್ಯತ್ಯಾಸ ಇದೆ. ನಾವು ಈಗ ನಾವು ಮಾತನಾಡೋದನ್ನು ಕಲಿತಾ ಇದ್ದೀವಿ. ವಿ ಆರ್ ಲರ್ನಿಂಗ್ ಸ್ಪೋಕನ್ ಇಂಗ್ಲೀಷ್. ಸೊ ವೈಲ್ ವಿ ಆರ್ ಲರ್ನಿಂಗ್ ಸ್ಪೋಕನ್ ಇಂಗ್ಲೀಷ್, ವಿ ಹ್ಯಾವ್ ನಾಟ್ ಟು ಗಿವನ್ ಮೋರ್ ಇಂಪಾರ್ಟೆನ್ಸ್ ಟು ದಿ ಗ್ರಾಮರ್. ನಾವು ಗ್ರಾಮರ್ಗೆ ಅಷ್ಟು ಮಹತ್ವ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಹಾಗಂತ ಗ್ರಾಮರ್ ಕಂಪ್ಲೀಟಾಗಿ ಬಿಡಬೇಕಂತ ಏನಿಲ್ಲ. ಟೋಟಲಿ ನಾವು ಮಾತಾಡ್ತಕ್ಕಂಥ ಭಾಷೆ ಎದುರಂಥ ವ್ಯಕ್ತಿಗೆ ಅರ್ಥ ಆದರೆ ಸಾಕು. ದಟ್ ಈಸ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ನೋಡೋಣ ಏನಿದೆ ಪಾಯಿಂಟ್ಸ್. ಡೋಂಟ್ ಫೋಕಸ್ ಮೋರ್ ಆನ್ ದಿ ಗ್ರಾಮೆಟಿಕಲ್ ಸ್ಟ್ರಕ್ಚರ್. ನಾವು ಯಾರ ಜೊತೆನಾದರೂ ಇಂಗ್ಲೀಷ್ನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಸೆಂಟೆನ್ಸ್ಗಳನ್ನ ಈ ಥರನೇ ಸ್ಟ್ರಕ್ಚರಲ್ಲಿ ಫ್ರೇಮ್ ಮಾಡಬೇಕು, ಅಥವಾ ಆ್ಯಕ್ಟಿವ್ ಸ್ಪೈಸಲ್ಲೇ ಹೇಳಬೇಕು, ಡೈರೆಕ್ಟ್ ಇಂಡೈರೆಕ್ಟಲ್ಲಿ ಹೇಳಬೇಕು, ಅಥವಾ ಸೆಂಟೆನ್ಸಲ್ಲಿ ಫಸ್ಟಿಗೆ ಸಬ್ಜೆಕ್ಟು, ಆಮೇಲೆ ವರ್ಬ್, ಆಮೇಲೆ ಆಬ್ಜೆಕ್ಟೇ ಇರಬೇಕು, ಅಥವಾ ಪ್ರೆಡಿಕೇಟೇ ಇರಬೇಕು. ಈ ಥರದ ರೂಲ್ಸು ರೆಗ್ಯುಲೇಷನ್ಸ್ ನಮ್ಮ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬಾರ್ದು.
ನಾವು ಯಾವ ಥರ ಮಾತಾಡ್ಬೇಕಂದ್ರೆ ನ್ಯಾಚುರಲ್ ಆಗಿ ನಾವು ಯಾವ ಥರ ಕನ್ನಡವನ್ನು ಮಾತಾಡ್ತೀವೋ ಅದೇ ಥರನೇ ಇಂಗ್ಲೀಷ್ನಲ್ಲಿ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅಂದರೆ ನಾವು ಗ್ರಾಮರ್ ಮೇಲೆ ಅಷ್ಟು ಫೋಕಸ್ ಮಾಡೋದು ಬೇಡ. ನಾವು ಮಾತಾಡ್ತಕ್ಕಂಥ ಅರ್ಥ ಎದುರಿ ವ್ಯಕ್ತಿಗೆ ಅರ್ಥ ಆಗುವ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು, ಅದರ ಮೇಲೆ ನಾವು ಜಾಸ್ತಿ ಫೋಕಸನ್ನು ಮಾಡಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಇಂಪ್ರೂವ್ ಅವರ್ ಸ್ಪೋಕನ್ ಇಂಗ್ಲೀಷ್. ಸೊ ನೆಕ್ಸ್ಟ್ ಸ್ಟೆಪ್, ಗೋಲ್ ಆಫ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್ ಈಸ್ ಟು ಕಮ್ಯುನಿಕೇಟ್. ಸೊ ಈ ಇಂಗ್ಲೀಷ್ ಮಾತಾಡೋದ ಒಂದು ಮುಖ್ಯ ಗುರಿ ಏನಂದರೆ ನಮ್ಮ ಒಂದು ವಿಚಾರಗಳ ಎದುರಿದಂಥ ವ್ಯಕ್ತಿ ಅರ್ಥೈಸೋದೇ ಅಷ್ಟೇ. ಸೊ ಅಂದಾಗ ನಾವು ಯಾಕಷ್ಟು ಗ್ರಾಮರನ್ನು ಸ್ಟ್ರೆಸ್ ಕೊಡಬೇಕು, ಯಾಕಷ್ಟು ಅದ್ರ ಮ್ಯಾಗೆ ಫೋಕಸ್ ಮಾಡಬೇಕು? ನಮ್ಮ ಉದ್ದೇಶ ಒಂದೇ, ನಾವು ಮಾತಾಡೋದು ಅರ್ಥ ಆಗಬೇಕು. ಸೊ ಗೋಲ್ ಆಫ್ ಸ್ಪೀಕಿಂಗ್ ಇಂಗ್ಲೀಷ್ ಈಸ್ ಟು ಕಮ್ಯುನಿಕೇಟ್ ಅದರ್ಸ್. ಸೊ ಹೀಗಾಗಿ ನಾವು ಸ್ಪೋಕನ್ ಇಂಗ್ಲೀಷ್ನಲ್ಲಿ ಅರ್ಥವನ್ನು ಕೊಡ್ತಕ್ಕಂಥ ಸೆಂಟೆನ್ಸ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನೇ ಮಾಡ್ತಾ ಹೋಗಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಕಮ್ಯುನಿಕೇಟ್ ವಿತ್ ದಿ ಅದರ್ ಪೀಪಲ್. The grammar of spoken English is more flexible than the grammar of written English. ನಾನು ಈಗಾಗಲೇ ಹೇಳಿದಂತೆ ನಾವು ಸ್ಪೋಕನ್ ಇಂಗ್ಲೀಷ್ನಲ್ಲಿ ಬರ್ತಕ್ಕಂಥ ಗ್ರಾಮರ್ ಮತ್ತು ನಾವು ರಿಟರ್ನ್ ಇಂಗ್ಲೀಷ್ನಲ್ಲಿ ಬರ್ತಕ್ಕಂಥ ಗ್ರಾಮರ್ಗೆ ತುಂಬಾ ವ್ಯತ್ಯಾಸ ಇದೆ. ನಮ್ಮ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಗ್ರಾಮರ್ ಫ್ಲೆಕ್ಸಿಬಲ್ ಇದೆ, ಅಂದರೆ ನಾವು ಬೇಕಾದಾಗೆ ಮಾರ್ಪಾಡುಗಳನ್ನ ಮಾಡ್ಕೋಬೋದು, ಚೇಂಜಸನ್ನು ಮಾಡ್ಕೋಬೋದು. ಬಟ್ ರಿಟರ್ನ್ ಇಂಗ್ಲೀಷ್ನಲ್ಲಿ ಹಾಗಲ್ಲ. ಅಕಾರ್ಡಿಂಗ್ ಟು ಆಲ್ ರೂಲ್ಸ್ ಆಫ್ ದಿ ಗ್ರಾಮರ್ ವಿ ಹ್ಯಾವ್ ಟು ರೈಟ್. ಅಂದರೆ ಪ್ರತಿಯೊಂದು ವಿಷಯಗಳನ್ನ ನಾವು ಗ್ರಾಮರ್ ಪ್ರಕಾರನೇ ಬರೀಬೇಕಾಗುತ್ತೆ. ಬಟ್ ನಾವು ಕಲಿತಾ ಇರೋದು ಸ್ಪೋಕನ್ ಇಂಗ್ಲೀಷ್. ಸೊ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ಟು ಫೋಕಸ್ ಆನ್ ದಿ ಗ್ರಾಮೆಟಿಕಲ್ ಸ್ಟ್ರಕ್ಚರ್ಸ್ ಆ್ಯಂಡ್ ರೂಲ್ಸ್. ಇಷ್ಟು ನಾವು ಅರ್ಥ ಮಾಡ್ಕೋಬೇಕಂತ ಟ್ರಿಕ್ಸ್ ನಂಬರ್ 5. ಸೊ ಟ್ರಿಕ್ಸ್ ನಂಬರ್ 7 ನೋಡೋಣ. ಈಗ ಟ್ರಿಕ್ಸ್ ನಂಬರ್ 7 ಏನು ಹೇಳುತ್ತೆ, ಸ್ಪೀಕ್ ಸ್ಲೋಲಿ. ಸೊ ನಾವು ಇಂಗ್ಲೀಷನ್ನು ಸ್ಲೋ ಆಗಿ ಮಾತಾಡೋಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಪ್ರಾರಂಭದಲ್ಲಿ. ಯಾಕಂದರೆ ಸಾಕಷ್ಟು ಜನ ಏನು ಮಾಡ್ತೀವಿ ಅಂದರೆ ನಮ್ಮ ಇಂಗ್ಲೀಷ್ ಬರ್ತಾ ಇದೆ ಅಂತ ಅವರಿಗೆ ತೋರಿಸುವ ಸಲುವಾಗಿ ಸ್ಪೀಡಾಗಿ ಮಾತಾಡೋಕ್ಕೆ ಹೋಗ್ತೀವಿ. ಸೊ ಸ್ಪೀಡಾಗಿ ಮಾತಾಡೋದ್ರಿಂದ ಎದುರಿದ್ದಂಥ ವ್ಯಕ್ತಿಗೆ ನಾವು ಹೇಳ್ತಕ್ಕಂಥದ್ದು ಅರ್ಥ ಆಗೋದಿಲ್ಲ. ಒಂದು ಎರಡನೇದಾಗಿ ಸ್ಪೀಡಾಗಿ ಮಾತಾಡೋ ಟೈಮಲ್ಲಿ ಸೆಂಟೆನ್ಸ್ ಕರೆಕ್ಟ್ ಆಗಲಿಕ್ಕಿಲ್ಲ ಅಥವಾ ಕೆಲವೊಂದು ವರ್ಡ್ಗಳು ಮಿಸ್ಟೇಕ್ ಆಗ್ಬೋದು. ಅವಾಗ ಏನಾಗುತ್ತೆ, ನಮಗೊಂದು ಹೆಜಿಟೇಷನ್ ಆಗುತ್ತೆ, ಭಯ ಆಗುತ್ತೆ. ನಾನು ತಪ್ಪು ಮಾತಾಡ್ತಾ ಇದ್ದೀನಿ, ಇಂಗ್ಲೀಷ್ ಕರೆಕ್ಟಾಗಿ ಮಾತಾಡ್ತಲ್ಲ, ಅವರ ಇಂಗ್ಲೀಷ್ ಇಸ್ ವೆರಿ ಬ್ಯಾಡ್ ಅಂತ ಫೀಲಿಂಗ್ ಬರುತ್ತೆ. ಸೊ ಆ ಫೀಲಿಂಗ್ ಬರಬಾರ್ದು ಅಂದರೆ ನಾವು ಸ್ಲೋ ಆಗಿ ಮಾತಾಡಬೇಕು ಬಿಗಿನಿಂಗಲ್ಲಿ. ಸೊ ಸ್ಲೋ ಆಗಿ ಮಾತಾಡ್ತಾ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ಅದು ನಮ್ಮ ಸ್ಪೋಕನ್ ಇಂಗ್ಲೀಷ್ ಸ್ಪೀಡ್ ಆಗುತ್ತೆ. ಸೊ ಇಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ ನೋಡೋಣ. ಇಟ್ ಮೇಕ್ಸ್ ದ ಅದರ್ ಪರ್ಸನ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಐಡಿಯಾಸ್. ಅಂದರೆ ಸ್ಲೋ ಆಗಿ ಮಾತಾಡೋದ್ರಿಂದ ಏನಾಗುತ್ತೆ, ವಿ ಕ್ಯಾನ್ ಕನ್ವೆ ಅವರ್ ಥಾಟ್ಸ್, ಅವರ್ ಫೀಲಿಂಗ್ಸ್, ಅವರ್ ಥಿಂಕಿಂಗ್ಸ್ ಟು ದಿ ಅದರ್ ಪರ್ಸನ್. ಎದುರಿದಂಥ ವ್ಯಕ್ತಿಗೆ ನಮ್ಮ ಮಾತುಗಳು ಅರ್ಥ ಆಗಬೇಕಂದ್ರೆ ನಾವು ಸ್ಲೋ ಆಗಲೇ ನಿಧಾನವಾಗಲೇ ಮಾತಾಡಬೇಕಾದಂಥ ಒಂದು ಅಟ್ಮಾಸ್ಫಿಯರ್ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಇಟ್ ಗಿವ್ಸ್ ಯು ಮೋರ್ ಟೈಮ್ ಟು ಥಿಂಕ್ ಆಫ್ ವಾಟ್ ಟು ಸೇ. ಇನ್ನೊಂದು ಬೆನಿಫಿಟ್ ಏನಂದರೆ ಸ್ಲೋ ಆಗಿ ಸ್ಪೀಕ್ ಮಾಡೋದ್ರಿಂದ ನಾವು ಏನೇನು ಮಾತಾಡಬೇಕು ಅಂತ ಒಂದು ಯೋಚನೆ ಮಾಡೋಕ್ಕೆ ನಮಗೆ ಟೈಮ್ ಸಿಗುತ್ತೆ. ಸ್ಪೀಡಾಗಿ ಮಾತಾಡಿದ್ರೆ ಏನಾಗುತ್ತೆ, ನಾವು ಸೆಂಟೆನ್ಸ್ ವರ್ಡ್ಗಳು ನೆನಪು ತಕ್ಕೋದಾಗಿರ್ಬೋದು ಅಥವಾ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡೋದಾಗಿರ್ಬೋದು, ಎದುರಂಥ ವ್ಯಕ್ತಿಗೆ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು. ಇಲ್ಲಿ ನಮಗೆ ಟೈಮ್ ಸಿಗೋದಿಲ್ಲ ಸ್ಪೀಡಾಗಿ ಮಾತಾಡ್ತಿರ್ಬೇಕಾದ್ರೆ. ಸೊ ಸ್ಲೋ ಆಗಿ ಮಾತಾಡೋದ್ರಿಂದ ಏನಾಗುತ್ತೆ, ವಿ ಕ್ಯಾನ್ ಹ್ಯಾವ್ ಟೈಮ್ ಟು ಥಿಂಕ್ ವಾಟ್ ಟು ಸೇ. ನಾವು ಏನು ಹೇಳಬೇಕು, ಏನು ಮಾತಾಡಬೇಕು, ಯಾವ ವರ್ಡನ್ನು ಬಳಸಬೇಕು ಅಂತ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. ಸೊ ಸ್ಪೀಕ್ ಸ್ಲೋಲಿ. ನಾವು ಸಾಕಷ್ಟು ಜನ ರಾಜಕಾರಣಿಗಳು ಸ್ಪೀಚನ್ನು ಕೂಡ ನೋಡ್ತಿರ್ತೀವಿ, ಅವರ ಭಾಷಣದಲ್ಲಿ ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿ ಸ್ಪೇಸನ್ನು ಕೊಡ್ತಾ ಇರ್ತೀವಿ, ನೋಡ್ತಿರ್ತೀವಲ್ಲ. ಸೊ ಆ ಥರ ನಾವು ಬಿಗಿನಿಂಗಲ್ಲಿ ಇಂಗ್ಲೀಷನ್ನು ಸ್ವಲ್ಪ ಸ್ಲೋ ಆಗೇ ಮಾತಾಡಬೇಕು. ಥರ್ಡ್ ಪಾಯಿಂಟ್, ಓವರ್ ಟೈಮ್ ಯುವರ್ ಸ್ಪೋಕನ್ ಇಂಗ್ಲೀಷ್ ವಿಲ್ ಗೆಟ್ ಫಾಸ್ಟ್ ನ್ಯಾಚುರಲಿ. ಸೊ ಸ್ಲೋ ವಿನ್ಸ್ ಸ್ಟೀಡಿ ಅಂತ ಇದೆ. ನಾವು ಎಷ್ಟು ಸ್ಲೋ ಆಗಿ ನಾವು ಇಂಗ್ಲೀಷನ್ನು ಮಾತಾಡ್ತಾ ಹೋಗ್ತೀವೋ ಅವಾಗ ನಮಗೆ ಅಲ್ಲಿ ಲ್ಯಾಂಗ್ವೇಜ್ ಮೇಲೆ ಮತ್ತು ಸ್ಪೋಕನ್ ಇಂಗ್ಲೀಷ್ ಮೇಲೆ ಒಂದು ಕಾಮೆಂಟ್ ಬರುತ್ತೆ, ಒಂದು ಪ್ರಾವೀಣ್ಯತೆ ಬರುತ್ತೆ. ದೆನ್ ವಿ ಕ್ಯಾನ್ ಆಟೋಮೆಟಿಕಲಿ ಇಂಪ್ರೂವ್ ಅವರ್ ಸ್ಪೀಡ್ ಆಫ್ ಸ್ಪೀಕಿಂಗ್ ಇಂಗ್ಲೀಷ್ ಅಂತಲೇ ಹೇಳ್ತೀವಿ. ಸೊ ಇದು ಟ್ರಿಕ್ಸ್ ನಂಬರ್ 6. ಈಗ ನಾವು ಟ್ರಿಕ್ಸ್ ನಂಬರ್ 7 ಅನ್ನು ನೋಡೋಣ. 7 ಬರ್ತಕ್ಕಂಥ ಒಂದು ಟ್ರಿಕ್ಸ್ ನೋಡೋಕ್ಕಿಂತ ಮುಂಚೆ ನಾವು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ರೆಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಂದೇ ಮುಂದೆ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಸ್ ಕೂಡ ತಮಗೆ ದೊರಕುತ್ತೆ. ಈ ವಿಡಿಯೋ ಕೂಡ ಎಲ್ಲ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ, ಯಾಕಂದರೆ ಅವ್ರಿಗೆ ಕೂಡ ಸ್ಪೋಕನ್ ಇಂಗ್ಲೀಷಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಸಹಾಯ ಆಗುತ್ತೆ. ಈಗ ಟ್ರಿಕ್ಸ್ 7 ಅನ್ನು ನೋಡೋಣ. ಹ್ಯಾವ್ ಎ ಪಾಸಿಟಿವ್ ಆ್ಯಂಡ್ ಕಾನ್ಫಿಡೆಂಟ್ ಅಟಿಟ್ಯೂಡ್. ಪಾಸಿಟಿವ್ ಅಂದರೆ ಒಂದು ಧನಾತ್ಮಕ, ಕಾನ್ಫಿಡೆಂಟ್ ಅಂದರೆ ಒಂದು ಆತ್ಮವಿಶ್ವಾಸ ಅಂತ ಹೇಳ್ತೀವಿ. ಅಂದರೆ ನಾವು ಎಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೋಬೇಕಂದ್ರೆ ಒಂದು ಧನಾತ್ಮಕ ಮನಸ್ಥಿತಿಯನ್ನು, ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು. ಯಾಕಂದರೆ ಸ್ಪೋಕನ್ ಇಂಗ್ಲೀಷ್ ಮಾತಾಡ್ತಿರ್ಬೇಕಾದ್ರೆ ಪ್ರಾರಂಭದಲ್ಲಿ ಕೆಲವೊಂದು ಎರರ್ಸ್ ಆಗುತ್ತೆ, ಕೆಲವೊಂದು ಸಲ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಆವಾಗ ಏನಾಗುತ್ತೆ ಅಂದರೆ ನಮಗೆ ಒಂದು ರೀತಿಯ ಕೀಳರಿಮೆ ಕಾಡುತ್ತೆ.
ನಾನು ಚೆನ್ನಾಗಿಲ್ಲಪ್ಪ, ಐ ಡೋಂಟ್ ನೋ ಹೌ ಟು ಸ್ಪೀಕ್ ಇಂಗ್ಲೀಷ್, ಐ ಆಮ್ ವೆರಿ ಬ್ಯಾಡ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್ ಅಂತ ಒಂದು ನೆಗೆಟಿವ್ ಫೀಲಿಂಗ್ಸ್ ಬರುತ್ತೆ. ಸೊ ಆ ನೆಗೆಟಿವ್ ಫೀಲಿಂಗ್ಸನ್ನು ಮೊದಲು ನಮ್ಮ ತಲೆಯಿಂದ ತೆಗೆದು ಹಾಕಬೇಕು. ಆ ಸ್ಥಳದಲ್ಲಿ ನಾವು ಪಾಸಿಟಿವ್ ಥಾಟ್ಸನ್ನು ತುಂಬಬೇಕು. ಕಾನ್ಫಿಡೆನ್ಸ್ ಇಸ್ ವೆರಿ ನೆಸೆಸರಿ ಟು ಇಂಪ್ರೂವ್ ಅವರ್ ಸ್ಪೋಕನ್ ಇಂಗ್ಲೀಷ್. ಸೊ ಕಾನ್ಫಿಡೆನ್ಸ್ ಮತ್ತು ಪಾಸಿಟಿವ್ನೆಸ್ ಇದ್ದಿಲ್ಲ ಅಂದರೆ ನಮ್ಮ ಸ್ಪೋಕನ್ ಇಂಗ್ಲೀಷ್ ಯಾವುದೇ ಕಾರಣಕ್ಕೂ ಇಂಪ್ರೂವ್ ಆಗೋಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ನೀವು ಎಷ್ಟೇ ಇಂಗ್ಲೀಷ್ ಪುಸ್ತಕಗಳನ್ನು ಓದಿ, ಎಷ್ಟೇ ಗ್ರಾಮರನ್ನು ಓದಿ, ಎಷ್ಟೇ ಒಂದು ಕಮ್ಯುನಿಕೇಷನ್ ಕಲಿತಕ್ಕಂಥ ಅಥವಾ ಸ್ಪೋಕನ್ ಇಂಗ್ಲೀಷ್ ಕಲಿತಕ್ಕಂಥ ಕ್ಲಾಸಿಗೆ ಹೋದರೂ ಕೂಡ ನಮಗೆ ಇಂಗ್ಲೀಷ್ ಇಂಪ್ರೂವ್ ಆಗೋದಿಲ್ಲ. ಫಸ್ಟ್ ವಿ ಹ್ಯಾವ್ ಟು ರಿಮೂವ್ ನೆಗೆಟಿವ್ ಥಾಟ್ಸ್, ದೆನ್ ಓನ್ಲಿ ವಿ ಕ್ಯಾನ್ ಗೆಟ್ ಪಾಸಿಟಿವ್ ಆ್ಯಂಡ್ ಕಾನ್ಫಿಡೆನ್ಸ್ ಅಟಿಟ್ಯೂಡ್. ಸೊ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೋಬೇಕು. ಸೊ ಇಲ್ಲಿ ಪಾಯಿಂಟ್ಸ್ ನೋಡೋಣ ಏನಿವೆ. ವೈಲ್ ಮೇಕಿಂಗ್ ಮಿಸ್ಟೇಕ್ಸ್ ಡೋಂಟ್ ಬಿ ನರ್ವಸ್ ಆರ್ ಅಫ್ರೈಡ್. ಸೊ ನಾವು ಮಾತಾಡ್ತಿರ್ಬೇಕಾದ್ರೆ ಕೆಲವು ಸಲ ತಪ್ಪುಗಳಾಗುತ್ತೆ. ಯಾಕಂದರೆ ನಾವು ಪ್ರಾರಂಭದಲ್ಲಿ ಚಿಕ್ಕ ಮಗು ಇದ್ದಾಗ ನಡೆಯೋದನ್ನು ಕಲಿತಿರ್ಬೇಕಾದ್ರೆ ಎಷ್ಟೋ ಸಲ ಎಡವಿ ಬಿದ್ದಿದ್ವಿ. ಹಾಗಂತ ನಾವು ನಡೆಯೋದು ಪ್ರಾಕ್ಟೀಸ್ ಮಾಡೋದನ್ನು ಬಿಟ್ಟಿದ್ವಾ? ಬಿಟ್ಟಿಲ್ಲ. ನಾವು ಎಷ್ಟೋ ಸಾರಿ ಬಿದ್ದರೂ ಕೂಡ ಹಾಗೆ ನಡೆಯೋದನ್ನು ಪ್ರಾಕ್ಟೀಸ್ ಮಾಡಿದ್ವಿ. ಈಗ ನಾವು ಚೆನ್ನಾಗಿ ನಡೀತೀವಲ್ಲ, ಅದೇ ಥರ ಸ್ಪೋಕನ್ ಇಂಗ್ಲೀಷ್ ಕೂಡ ಪ್ರಾರಂಭದಲ್ಲಿ ಮಾತಾಡ್ತಿರ್ಬೇಕಾದ್ರೆ ವಿ ಕ್ಯಾನ್ ಕಮಿಟ್ ಸಮ್ ಮಿಸ್ಟೇಕ್ಸ್. ಸೊ ವೈಲ್ ವಿ ಆರ್ ಕಮಿಟಿಂಗ್ ಸಮ್ ಮಿಸ್ಟೇಕ್ಸ್, ದಟ್ ಟೈಮ್ ಡೋಂಟ್ ಬಿ ನರ್ವಸ್, don't be afraid, don't feel guiltiness, don't feel weak in English. ಅಂದರೆ ನಾವು ಯಾವುದೇ ಕಾರಣಕ್ಕೂ ನಿರಾಶೆ ಆಗಬಾರ್ದು, ಯಾವುದೇ ಕಾರಣಕ್ಕೂ ಭಯ ಪಡಬಾರ್ದು, ಯಾವುದೇ ಕಾರಣಕ್ಕೂ ಕೀಳರಿಮೆಯ ವಿಚಾರ ಮಾತ್ರ ಬರಬಾರ್ದು. ಯಾಕಂದರೆ ಪ್ರಾರಂಭದಲ್ಲಿ ಮಿಸ್ಟೇಕ್ ಆಗೋದು ಸಹಜ. ನೆಕ್ಸ್ಟ್ ಪಾಯಿಂಟ್ ಏನಿದೆ, ಆಲ್ವೇಸ್ ಥಿಂಕ್ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಯಾವಾಗಲೂ ನಮ್ಮ ಹತ್ರ ಒಂದು ಏನು ಪಾಸಿಟಿವ್ನೆಸ್ ಇರಬೇಕಂದ್ರೆ, ನಾನು ಇಂಗ್ಲೀಷ್ ಮಾತನಾಡಬಲ್ಲೆ, ನಾನು ಇಂಗ್ಲೀಷ್ ಎಲ್ಲರಿಗಿಂತಲೂ ಚೆನ್ನಾಗಿದೆ, ನಾನು ಫ್ಲೂಯೆಂಟಾಗಿ ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ನಾನು ಡೆಫಿನೆಟಾಗಿ ಇಂಗ್ಲೀಷ್ನಲ್ಲಿ ಒಂದು ಒಳ್ಳೆ ಸ್ಪೀಕರನ್ನು ಆಗ್ತೀನಿ ಅಂತಕ್ಕಂಥ ಒಂದು ಪಾಸಿಟಿವ್ನೆಸ್ ನಮ್ಮ ಹತ್ರ ಯಾವಾಗಲೂ ಇರಬೇಕು. ಐ ಕ್ಯಾನ್ ಡೂ ಇಟ್ ಅಂತ ನಾವು ಯಾವಾಗಲೂ ಹೇಳ್ಬೇಕು. ಅಬ್ದುಲ್ ಕಲಾಂ ಅವ್ರು ಹೇಳ್ತಾ ಇದ್ದಾರೆ, ಯಾವಾಗಲೂ ನೋಡ್ತೀವಿ ಟು ಮೈ ಕಂಟ್ರಿ ಮೆನ್ ಅನ್ನೋ ಒಂದು ಲೆಸನಲ್ಲಿ, ಅಂದರೆ ಇಗ್ನೈಟೆಡ್ ಮೈಂಡ್ ಅನ್ನೋ ಒಂದು ಪುಸ್ತಕದಲ್ಲಿ ಹೇಳ್ತಾರೆ, ವಿ ಕ್ಯಾನ್ ಡೂ ಇಟ್ ಅಂತ ಯಾವಾಗಲೂ ಅನ್ಬೇಕಂತ. ವಿ ಕ್ಯಾನ್ ಡೂ ಇಟ್ ಅಂದರೆ ನಾನು ಏನು ಕೂಡ ಮಾಡಬಲ್ಲೆ, ನನ್ನ ಹತ್ರ ಒಂದು ಆ ಶಕ್ತಿ ಸಾಮರ್ಥ್ಯ ಇದೆ ಅಂತ. ಸೊ ಆಲ್ವೇಸ್ ಥಿಂಕ್ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ನಾನು ಯಾವಾಗಲೂ ಯೋಚನೆ ಮಾಡಬೇಕು, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ನಾನು ಇಂಗ್ಲೀಷ್ ನನಗೆ ಮಾತನಾಡೋಕ್ಕೆ ಬರುತ್ತೆ ಅಂತಾನೇ ಯೋಚನೆ ಮಾಡಬೇಕು. ಬರೋದಿಲ್ಲ ಅಂತ ಯೋಚನೆ ಮಾಡಿದ್ರೆ ಬರೋದಿಲ್ಲ. ಸೊ ನಮಗೆ ಇಂಗ್ಲೀಷ್ ಬಂದೇ ಬರುತ್ತೆ, ನಾನು ಮಾತನಾಡಬಲ್ಲೆ, ನನ್ನ ಹತ್ರ ಆ ಒಂದು ಶಕ್ತಿ ಸಾಮರ್ಥ್ಯ ಇದೆ ಅಂತ ನಾವು ಪಾಸಿಟಿವ್ ಥಿಂಕ್ ಮಾಡಿದ್ರೆ ಡೆಫಿನೆಟಾಗಿ ನಮ್ಮ ಹತ್ರ ಇರತಕ್ಕಂಥ ಒಂದು ಭಯ ಹೋಗಿ ನಾವು ಇಂಗ್ಲೀಷನ್ನು ಮಾತಾಡಬಹುದು. ನಾವು ಎಷ್ಟೇ ಇಂಗ್ಲೀಷಲ್ಲಿ ಇಂಪ್ರೂವ್ ಆದರೂ ಕೂಡ ಭಯ ಒಂದು ವೇಳೆ ನಮ್ಮ ಹತ್ರ ಇದ್ದರೆ ಬರ್ತಕ್ಕಂಥ ಇಂಗ್ಲೀಷ್ ಕೂಡ ನಮಗೆ ಬರೋದಿಲ್ಲ. ಸೊ ಲಾಸ್ಟ್ ಪಾಯಿಂಟ್ ಮಾಡ್ತೀವಿ, ಯುವರ್ ಬೆಸ್ಟ್ ಟೀಚರ್ ಈಸ್ ಯುವರ್ ಲಾಸ್ಟ್ ಮಿಸ್ಟೇಕ್. ನಮ್ಮ ಒಳ್ಳೆ ಬೆಸ್ಟ್ ಟೀಚರ್ ಅಂದರೆ ನಾವು ಮಾಡ್ತಕ್ಕಂಥ ಮಿಸ್ಟೇಕ್ಗಳೇ. ಇವಾಗ ಒಂದು ಏನಾದರೂ ಮಿಸ್ಟೇಕ್ ಮಾಡಿದೆ ಅಂದರೆ ಆ ಮಿಸ್ಟೇಕ್ ಯಾಕಾಯಿತು, ಸೊ ಅದನ್ನು ನಾವು ಆ ಮಿಸ್ಟೇಕನ್ನು ಇಂಪ್ರೂವ್ ಮಾಡ್ಕೊಂಡ್ರೆ ನಾವು ಇನ್ನೂ ಏನೇನು ಕಲಿಬೇಕು ಅನ್ನೋದು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಸೊ ಅದಕ್ಕಾಗಿ ನಮ್ಮ ಬೆಸ್ಟ್ ಟೀಚರ್ ಅಂದರೆ ನಮ್ಮ ಮಿಸ್ಟೇಕ್ಸ್ಗಳೇ. ಒಂದು ಸಲ ಮಿಸ್ಟೇಕ್ ಆಗೋದು ಸಹಜ, ಎರಡು ಸಲನೂ ಆಗ್ಬೋದು. ಪದೇ ಪದೇ ಮಿಸ್ಟೇಕ್ ಆಗೋದಂತೂ ಖಂಡಿತ ಸಾಧ್ಯ ಇಲ್ಲ. ಮಿಸ್ಟೇಕ್ ಆಗಿದ್ದರೆ ಅದನ್ನು ಇಂಪ್ರೂವ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರೆ ಡೆಫಿನೆಟಾಗಿ ಆ ಮಿಸ್ಟೇಕ್ಗಳೇ ನಮಗೆ ಟೀಚರ್ ಆಗುತ್ತೆ. ನಾವು ಅದೇ ಒಂದು ಲ್ಯಾಂಗ್ವೇಜಲ್ಲಿ ಡೆಫಿನೆಟಾಗಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತಲೂ ಜಾಸ್ತಿನೇ ನಾವು ಕಾಮೆಂಟನ್ನು ಪಡ್ಕೋಬೋದು. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಟ್ರಿಕ್ಸ್ ಟು improve our spoken English. Spoken English is not difficult like our native language. If sometime you compare to our language, compare to our Kannada language to the English is very easy to speak. ಸೊ ಈ ಒಂದು ಟ್ರಿಕ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ, ಡೆಫಿನೆಟಾಗಿ ಪ್ರಾಕ್ಟೀಸ್ ಮಾಡಿದರೆ ಕೆಲವೇ ದಿನಗಳಲ್ಲಿ ನೀವು ಸ್ಪೋಕನ್ ಇಂಗ್ಲೀಷನ್ನು ಈಸಿಯಾಗಿ ಕಲಿಬೋದು. ಡೆಫಿನೆಟ್ಲಿ ವಿಲ್ ಬಿಕಮ್ ಅ ಫ್ಲೂಯೆಂಟ್ ಸ್ಪೀಕರ್ ಇನ್ ಇಂಗ್ಲೀಷ್. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.